ನನ್ನ ಫಿಫ್ತ್ ಮಂತಲ್ಲಿ ನನ್ನ ಡೈಲಿ ರೊಟೀನ್ ಯಾವ ಥರ ಇರ್ತಾಯಿತ್ತು ಅಂದರೆ, ಫಿಫ್ತ್ ಮಂತಲ್ಲಿ ನಾನು ಸ್ವಲ್ಪ ದಿನ ನಮ್ಮಮ್ಮ ಮನೆಯಲ್ಲೇ ಇದ್ದೆ ಸ್ಟಾರ್ಟಿಂಗಲ್ಲಿ. ಮತ್ತು 5ನೇ ತಿಂಗಳಲ್ಲಿ ಸೀಮಂತ ಶಾಸ್ತ್ರ ಇರುತ್ತೆ ನಮ್ಮ ಊಟದ ಮನೆಯಲ್ಲಿ. ಅದನ್ನ ಮುಗಿಸ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಮನೆಗೆ ಅಂತ ಬಂದಿದ್ದೆ ಫಿಫ್ತ್ ಮಂತಲ್ಲಿ. ಅದುವರೆಗೂ ನಾನು ಎಲ್ಲೇ ಇದ್ರು, ನಮ್ಮಮ್ಮ ಮನೆಯಲ್ಲಿದ್ದರು, ಮಧು ಮನೆಯಲ್ಲಿದ್ದರು, ಅಲ್ಲೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ನಾನು. ಮತ್ತು ನನಗೆ ಫಿಫ್ತ್ ಮಂತ್ವರೆಗೂ ಹೊಟ್ಟೆ ಬಂದಿರೋದೇ ಕಾಣಿಸ್ತಾ ಇರಲಿಲ್ಲ. ಫಿಫ್ತ್ ಮಂತ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಲಾಸ್ಟಲ್ಲಿ 6th ಮಂತ್ ಎಂಟ್ರಿ ಆದಾಗ ನನಗೆ ಸರಿಯಾಗಿ ಹೊಟ್ಟೆ ಕಾಣಿಸಿದ್ದು. ಮತ್ತು ಫಿಫ್ತ್ ಮಂತಲ್ಲಿ ಕ್ಲೀನಾಗಿ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಾ ಇತ್ತು. ನನಗೆ ಕಿಕ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತಿಗೆ ನನಗೆ. ಮತ್ತು ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ದೀರಾ ಸ್ಟಾರ್ಟಿಂಗಲ್ಲಿ ನಿಮಗೆ ಯಾವ ಕಡೆ ಬೇಬಿ ಕಿಕ್ಸ್ ಗೊತ್ತಾಗಿದ್ದು ಅಂತ. ನನಗೆ ಸ್ಟಾರ್ಟಿಂಗಲ್ಲಿ ರೈಟ್ ಸೈಡ್ ಗೊತ್ತಾಗಿದ್ದು ಬೇಬಿ ಮೂಮೆಂಟ್ಸು. ಮತ್ತು ಬೇಬಿ ಬಾಯ್ ಆದರೆ ರೈಟ್ ಸೈಡ್ ಕಿಕ್ಸ್ ಮಾಡುತ್ತೆ, ಬೇಬಿ ಗರ್ಲ್ ಆದರೆ ಲೆಫ್ಟ್ ಸೈಡ್ ಕಿಕ್ ಮಾಡುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ರು. ಅದೆಲ್ಲ ಮಿತ್, ಮೂಢನಂಬಿಕೆಗಳಷ್ಟೇ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಬೇಬಿ ಮೂಮೆಂಟ್ಸ್ ಡಿಪೆಂಡ್ ಆಗೋದು ಬೇಬಿ ಪೊಸಿಷನ್ ಮೇಲೆ. ಲೆಫ್ಟು ರೈಟು ಅಂತ ಹೇಳಿ ಬೇಬಿ ಜೆಂಡರ್ನ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಬೇಬಿ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ. ಅಂದರೆ ಮಗು ತಲೆ ಕೆಳಗಡೆ ಇದ್ದರೆ ಹೊಟ್ಟೆ ಮೇಲೆ ಕಿಕ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದೇ ಥರ ಮಗು ತಲೆ ಮೇಲೆ ಇದ್ದರೆ ಹೊಟ್ಟೆ ಕೆಳಭಾಗದಲ್ಲಿ ಕಿಕ್ಸ್ ಕಾಣಿಸ್ಕೊಳ್ಳುತ್ತೆ. ಮತ್ತು ಬೇಬಿ ಏನಾದರೂ ಅಡ್ಡ ಪೊಸಿಷನ್ ಅಂದರೆ ಟ್ರಾನ್ಸ್ ಪೊಸಿಷನಲ್ಲಿ ಏನಾದರೂ ಇದ್ದರೆ ಲೆಫ್ಟ್ ಆ್ಯಂಡ್ ರೈಟ್ ಕೂಡ ಮೂಮೆಂಟ್ಸ್ ಗೊತ್ತಾಗುತ್ತೆ ನಮಗೆ. ಮತ್ತು ನನಗಾದರೆ ಸ್ವಲ್ಪ ದಿನ ಕಳಿತಾ ಬೇಬಿ ಮೂಮೆಂಟ್ಸ್ ಎಲ್ಲ ಕಡೆ ಗೊತ್ತಾಗ್ತಾ ಇತ್ತು. ಲೆಫ್ಟು ರೈಟು ಮೇಲೆ ಕೆಳಗಡೆ ಎಲ್ಲ ಕಡೆ ಫೀಲ್ ಆಗ್ತಾ ಇತ್ತು ನನಗೆ ಸ್ವಲ್ಪ ದಿನ. ಈ ಥರ ಇರ್ತಾಯಿತ್ತು ಫಿಫ್ತ್ ಮಂತಲ್ಲಿ. ನಾನು ಡೈಲಿ ರೊಟೀನ್ ಕ್ಲಾಸ್ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ನಾನೇ ತಿನ್ಕೊತಾ ಇದ್ದೆ ಮನೆಯಲ್ಲಿ. ಮತ್ತು ನನಗೆ ಫಿಫ್ತ್ ಮಂತಲ್ಲಿ ಅನಾಮಲಿ ಸ್ಕ್ಯಾನ್ ಮಾಡಿದಾಗ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದರು. ವಾಕಿಂಗ್ ಚೆನ್ನಾಗಿ ಮಾಡಿ ಅಂತ ಹೇಳಿ ಕಳಿಸಿದ್ರು. ಮತ್ತು ಫಿಫ್ತ್ ಮಂತ್ ಅಷ್ಟೊತ್ತಿಗೆ ನನ್ನ ವೆಯ್ಟು ಬೇಬಿ ವೆಯ್ಟು ಎಲ್ಲ ಕರೆಕ್ಟಾಗಿತ್ತು. ಮತ್ತು ನಾನು ಫಿಫ್ತ್ ಮಂತಿಂದನೇ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಮತ್ತು ನನಗೆ ಫಿಫ್ತ್ ಮಂತಲ್ಲಿ ಯಾವುದೇ ಥರ ಮೇಜರ್ ಚೇಂಜಸ್ ಆಗಿರಲಿಲ್ಲ. ಬಟ್ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿತ್ತು ನನಗೆ.